ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೇಲರ್ ಚಾನಲ್. ಸೊ ಇವತ್ತು ನಾನು ಮತ್ತೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಬಂದು ನಿಮ್ಮ ಪ್ರೀತಿ, ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಬರ್ತಾರಾ, ನೀವು ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗೋ ಅಂಥದ್ದು. ಯಾರಿಗಾದರೂ ನನಗೆ ರೆಸನೇಟ್ ಆಗ್ತಾ ಇಲ್ಲ, ನನಗೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೇಕು ಅಂತ ಇದ್ದರೆ ಆಗ ನೀವು ಪರ್ಸ್ನಲ್ ರೀಡಿಂಗನ್ನು ತೊಗೊಳ್ಬಹುದು. ಯಾಕೆ ಅಂತಂದರೆ ಈ ರೀಡಿಂಗ್ ಬಂದು ತುಂಬ ಜನ ನೋಡ್ತಾ ಇರ್ತೀರ, ಕೆಲವೊಬ್ಬರಿಗೆ ರೆಸನೇಟ್ ಆಗುತ್ತೆ, ಕೆಲವೊಬ್ಬರಿಗೆ ರೆಸನೇಟ್ ಆಗೋದಿಲ್ಲ. ಒಂದು ಸಲ ನನ್ನ ಪಾರ್ಟ್ನರ್ ಬಗ್ಗೆನೇ, ನಮ್ಮ ಇಬ್ಬರ ಬಗ್ಗೆನೇ ಕ್ಲಾರಿಟಿ ತೊಗೊಳ್ಳೋಣ ಅಂತ ನಿಮ್ಗೆ ಅನಿಸಿದ್ರೆ ಆಗ ನೀವು ಪರ್ಸ್ನಲ್ ರೀಡಿಂಗ್ನ ತೊಗೊಳ್ಬೋದು. ಓಕೆನಾ? ಆ್ಯಂಡ್ ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ನಿಜವಾಗ್ಲೂ ನಿಮಗೆ ಇಂಟ್ರೆಸ್ಟ್ ಇದೆ ಅಂದಾಗ ಮಾತ್ರ ನನಗೆ ಮೆಸೇಜ್ ಮಾಡಿ. ಪ್ಲೀಸ್ ಕಾಲ್ ಮಾಡಬೇಡಿ. ತುಂಬ ಜನ ಕಾಲ್ ಮಾಡಿದ್ದೀರಾ, ನಿಮಗೆ ಗೊತ್ತಿರುತ್ತೆ ನಾನು ಪಿಕ್ ಮಾಡಿರೋದಿಲ್ಲ. ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಿಮ್ಗೇನು ಡೀಟೇಲ್ಸ್ ಬೇಕು ಆನಂತರ ನಿಮಗೆ ಸಿಗೋ ಅಂಥದ್ದು. ಓಕೆನಾ? ಹಾಗೆ ಮನಿ ರೇಖಿ ಯಾರೆಲ್ಲ ಕಲ್ತ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದೀರಾ, ಏನಿದೆ 1 ಸೆಪ್ಟೆಂಬರ್ ಕಲ್ತ್ಕೊಳ್ಬೋದು. ನಾನು ಆ ಒಂದು ಡೀಟೇಲ್ಸನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮನಿ ರೇಖಿ ಕೋರ್ಸ್ ಫೀ ಕಡಿಮೆ ಮಾಡಿದ್ದೀನಿ ನಾನು. ಈ ಒಂದು ಟೈಮ್ನಲ್ಲಿ ಕಲ್ತ್ಕೊಳ್ಬೇಕು ಅನ್ನೋ ಥಾಟ್ ಯಾರಿಗಾದ್ರೂ ಇದ್ದರೆ, ಇಂಟ್ಯೂಷನ್ಸ್ ಯಾರಿಗಾದ್ರೂ ಇದ್ದರೆ ಮನಿ ರೇಖಿ ಕಲಿಬೇಕು ಅಂತ, ಡೆಫಿನೆಟ್ಲಿ ಕಲ್ತ್ಕೊಳ್ಳಿ. ಒಬ್ಬೊಬ್ಬರಿಗೂ ಸಹ ಮನಿ ರೇಖಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲರಿಗೂ ಮನಿ ಅನ್ನೋದು ಬೇಕಲ್ವಾ. ಸೊ ಆ ಮನಿನ ನೀವು ಹೇಗೆ ಪಡ್ಕೋಬೇಕು, ಮನಿ ಜೊತೆ ನೀವು ರಿಲೇಷನ್ಶಿಪ್ ಹೇಗೆ ಬಿಲ್ಡ್ ಮಾಡ್ಕೊಳ್ಬೇಕು, ಹೇಗೆ ನೀವು ನನಗೆ ಇಲ್ಲಿಂದನೇ ಮನಿ ಬರಬೇಕು ಅಂತ ನೀವು ಹೇಗೆ ಅಟ್ರ್ಯಾಕ್ಟ್ ಮಾಡಬೇಕು ಆ್ಯಂಡ್ ಮಾಡ್ತೀರಾ, ಅದನ್ನ ನೀವು ಮನಿ ರೇಖಿಯಲ್ಲಿ ಕಲ್ತ್ಕೊಳ್ತೀರಾ. ಸೊ ಬೆಟರ್ ಆದಷ್ಟು ಬೇಗ ಜಾಯ್ನ್ ಆದರೆ ನಿಮಗೆ ಸ್ಲಾಟ್ ಸಿಗೋ ಅಂಥದ್ದು. ಸೊ ಮತ್ತೆ ಈ ಒಂದು ಆಫರ್ ನಾನು ಮಾಡೋದಿಲ್ಲ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಲ್ತ್ಕೊಳ್ಳಿ. ಓಕೆನಾ? ಆ್ಯಂಡ್ ಹೀಲಿಂಗ್ ಯಾರಿಗಾದ್ರೂ ಬೇಕಿದ್ದರೆ, ಸೊ ನನ್ನ ಚಾನಲಲ್ಲಿ ನೀವು ನೋಡ್ತಾ ಇರ್ಬೋದು, ಆ ಒಂದು ಫೀಡ್ಬ್ಯಾಕ್ಸ್ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಗೊತ್ತಾಗುತ್ತೆ ನಿಮಗೆ ಅದರಲ್ಲಿ ನೋಡಿದಾಗ. ವಿಶ್ ಹೀಲಿಂಗ್ ಪಿರಮಿಡ್ ಜೊತೆ, ಪಿರಮಿಡಲ್ಲಿ ನಿಮಗೆ ಯಾವ ಒಂದು ವಿಶ್ ಆಗಬೇಕು ಅಂತ ಇರುತ್ತೆ, ಆ ಒಂದು ಹೀಲಿಂಗ್ ಬೇಕಾದರೂ ತೊಗೊಳ್ಬೋದು. ಅಥವಾ ರಿಲೇಷನ್ಶಿಪ್ ಹೀಲಿಂಗ್ ಬೇಕು ಅಂದರೆ ನೀವು ತೊಗೊಳ್ಬೋದು. ಸೊ ಈ ರೀತಿ ಆಪ್ಷನ್ಸ್ ಅವೈಲಬಲ್ ಇದೆ. ಆ್ಯಂಡ್ ಕೋರ್ಸಸ್ನ ಕಲಿಬೇಕು ಅಂತ ಇದ್ದರೆ, ಟ್ಯಾರೋ, ಮನಿ ರೇಖಿ, ಲಾ ಆಫ್ ಅಟ್ರಾಕ್ಷನ್ ಕಲ್ತ್ಕೊಳ್ಬೇಕು ನಾನು ಅಂತ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ, ಕಲ್ತ್ಕೊಳ್ಬೋದು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್, ಹಾಗೆ ನಿಮ್ಮ ಪ್ರೀತಿಯಲ್ಲಿ ಅವರ ಬದಲಾವಣೆ ಏನಿದೆ ಮತ್ತು ಬರ್ತಾರ ನೋಡೋಣ. ಸೊ ಏಂಜಲ್ಸ್, ಯೂನಿವರ್ಸ್ ಎಲ್ಲರೂ ನನ್ನ ಜೊತೆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪಾರ್ಟ್ನರ್ ಅವರ ಮೈಂಡ್ನಲ್ಲಿ ತುಂಬ ಥಾಟ್ಸ್ ಮೆಸ್ ಆಗಿದೆ ಅಂತ ಹೇಳ್ಬೋದು. ಅಟ್ ದ ಸ್ಟೇಜ್ ಅವರು ಹೇಗಿದ್ದಾರೆ ಅಂತ ಅಂದರೆ, ನಾನು ಏನು ಮಾಡಬೇಕು, ಯಾವ ಒಂದು ಡಿಸಿಷನ್ ನಾನು ತೊಗೊಳ್ಬೇಕು ಅನ್ನೋ ಕ್ಲಾರಿಟಿ ಅವ್ರಿಗೆ ಸಹ ಇಲ್ಲ ಇಲ್ಲಿ. ನಾನು ಏನು ಡಿಸಿಷನ್ ಮಾಡಿದ್ರೆ, ಯಾವ ಒಂದು ನಿರ್ಧಾರ ನಾನು ತೊಗೊಂಡ್ರೆ ನನ್ನ ಲೈಫಲ್ಲಿ ನೆಕ್ಸ್ಟು ನಾನು ಚೆನ್ನಾಗಿರ್ತೀನಿ ಅನ್ನೋ ಒಂದು ಕ್ಲಾರಿಟಿನೇ ಈ ವ್ಯಕ್ತಿಗೆ ಇಲ್ಲ. ತುಂಬ ಕನ್ಫ್ಯೂಸ್ಡ್ ಸ್ಟೇಟ್ನಲ್ಲಿ ಜೀವನ ಮಾಡ್ತಾ ಇದ್ದಾರೆ ಕರೆಂಟ್ಲಿ. ನಿಮ್ಮಿಂದ ಆಗಿರೋ ಬೇಜಾರಿರ್ಬೋದು ಅಥವಾ ಅವರಿಂದ ನಿಮಗಾಗಿರೋ ಬೇಜಾರಿರ್ಬೋದು. ತುಂಬ ಅವ್ರ ಮೈಂಡ್ನಲ್ಲಿ ಇನ್ನೂ ಸಹ ಹಾಗೇ ಇದೆ. ಆ್ಯಂಡ್ ಇನ್ನು ಕೆಲವರ ವಿಷಯದಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ಸಹ ಇರ್ಬೋದು. ನೀವು ಪ್ರೀತಿಸ್ತಾ ಇದ್ದೀರಾ, ಅವರು ಇನ್ಯಾರನ್ನೋ ಪ್ರೀತಿಸ್ತಾ ಇದ್ದಾರೆ, ಅಥವಾ ನಿಮ್ಮ ಜೊತೆ ಪ್ರೀತಿಸಿದ್ದು ಈಗ ಮತ್ತೆ ಬೇರೆ ಯಾರನ್ನೋ ಪ್ರೀತಿಸ್ತಾ ಇರ್ಬೋದು. ಈ ರೀತಿ ನಿಮಗೆ ಚೀಟಿಂಗ್ ಸಹ ಇಲ್ಲಿ ಆಗಿರ್ಬೋದು. ಇಲ್ಲಿ ನಿಮಗೆ ಸಹ ಅಷ್ಟು ಗೊತ್ತಾಗ್ತಿಲ್ಲ ನಾನು ಏನು ಮಾಡಬೇಕು ನೆಕ್ಸ್ಟ್ ಅಂತ. ತುಂಬ ವರ್ಷಗಳಿಂದ ನೀವು ವೆಯ್ಟ್ ಮಾಡ್ತಾ ಇರ್ಬೋದು ನಿಮ್ಮ ವ್ಯಕ್ತಿಗಾಗಿ. ಬಟ್ ಅವ್ರ ಕಡೆಯಿಂದ ಯಾವುದೇ ಪಾಸಿಟಿವ್ ಆ್ಯಕ್ಷನ್ಸ್ ಇಲ್ಲಿ ಬರ್ದಲೇ ಇರ್ಬೋದು. ನಿಮ್ಮ ಪರವಾಗಿ ಅವರು ಏನು ಮಾತಾಡ್ದಲೇನೂ ಇರ್ಬೋದು. ನಿಮ್ಮ ವ್ಯಕ್ತಿ ನಿಮಗೆ ಸಿಗ್ತಾರಾ ಅಂತ ಅಂದರೆ ಎಸ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ನಿಮ್ಮ ಜೊತೆ ಕಳೆದಿರೋ ಅಂಥ ಮೆಮೊರೀಸ್ ಅವ್ರಿಗೆ ಇನ್ನೂ ಸಹ ಹಾಗೇ ಇದೆ. ಆ್ಯಂಡ್ ನೀವು ದೂರ ಆಗಿದ್ದರೂ ಸಹ ಅಥವಾ ನೋ ಕಾಂಟ್ಯಾಕ್ಟ್ನಲ್ಲಿ ಇದ್ದರೂ ಸಹ ಈ ವ್ಯಕ್ತಿ ಮೂವ್ ಆನ್ ಆಗಿಲ್ಲ ಇನ್ನೂ.
ನಿಮ್ಮ ನೆನಪಲ್ಲೇ ಅವರು ಲೈಫ್ ಲೀಡ್ ಮಾಡ್ತಾ ಇರ್ಬೋದು. ನೀವಂದರೆ ಅವ್ರಿಗೆ ಇವಾಗಲೂ ಸಹ ತುಂಬ ಪ್ರಾಣ ಅಂತ ಹೇಳ್ಬೋದು. ಸೊ ಅದು ಹೇಗೆ ಬಿಟ್ಟಿದ್ದೀರಾ ಅನ್ನೋದು ಅವ್ರಿಗೂ ಸಹ ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಿಲ್ಲ. ಏಕೆ ಅಂತಂದರೆ ಅವ್ರಿಗೆ ಸಹ ಅಷ್ಟೇ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಇವಾಗ್ಲೂ. ನಿಮ್ಮಿಂದ ದೂರ ಆಗೋಕ್ಕೆ ಅಥವಾ ನಿಮ್ಮನ್ನು ಬೇರೆಯೊಬ್ಬರಿಗೆ ಬಿಟ್ಕೊಡೋಕ್ಕೆ ನಿಮ್ಮ ವ್ಯಕ್ತಿಗೆ ಖಂಡಿತ ಇಷ್ಟ ಇಲ್ಲ. ಕರೆಂಟ್ಲಿ ದೂರ ಇರ್ಬೋದು, ಬಟ್ ಫ್ಯೂಚರ್ನಲ್ಲಿ ಇದು ಒಂದಾಗುವಂಥ ಚಾನ್ಸಸ್ ಇದೆ. ನಿಮ್ಮ ಡೆಸ್ಟಿನಿಯಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ಡೆಫಿನೆಟ್ಲಿ ಅವರು ವಾಪಸ್ ಬರ್ತಾರೆ ನಿಮ್ಮ ಲೈಫ್ಗೆ. ಕರೆಂಟ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಈ ಒಂದು ಟಫ್ ಟೈಮಲ್ಲಿ, ಈ ಒಂದು ಕಷ್ಟದ ಸಂದರ್ಭದಲ್ಲಿ ನನ್ನ ಪಾರ್ಟ್ನರ್ ಜೊತೆ ನಾನು ಇದ್ದಿದ್ರೆ ಕೆಲವೊಂದು ಮೋಟಿವೇಟ್ ನನಗೆ ಸಿಗ್ತಾಯಿತ್ತು, ಅಥವಾ ಇನ್ನೂ ಒಂದು ಧೈರ್ಯ ಅನ್ನಿಸ್ತಾಯಿತ್ತು. ನನ್ನ ಪಾರ್ಟ್ನರ್ ನನ್ನ ಜೊತೆ ಇದ್ದರೆ ಈ ಒಂದು ಸಮಯದಲ್ಲಿ ಅವ್ರು ಇರಬೇಕಿತ್ತು ಅನ್ನೋ ಒಂದು ಯೋಚನೆನ ಅವ್ರು ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ನ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಇಂಡಿಪೆಂಡೆಂಟ್ ಆಗಿರ್ಬೋದು, ಏನೇ ಒಂದು ಇಂಡಿಪೆಂಡೆಂಟ್ ಆಗಿದ್ದರು, ಏನೇ ದುಡ್ಡು ಇದ್ದರೂ ಅವ್ರ ಹತ್ರ ಇವಾಗ ಸೆಟಲ್ಡ್ ಆಗಿದ್ರು, ಪ್ರೀತಿ ಅನ್ನೋದು ನನ್ನ ಲೈಫ್ನಲ್ಲೂ ಇರಬೇಕಿತ್ತು, ನಾನು ಯಾಕೆ ಹೀಗೆ ಮಾಡಿಕೊಂಡೆ ನನ್ನ ಲೈಫಲ್ಲಿ ಅನ್ನೋ ಒಂದು ಯೋಚನೆ ಅವ್ರು ಸಹ ಮಾಡ್ತಾ ಇದ್ದಾರೆ. ಮೊದಲು ತುಂಬ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಈ ಒಂದು ರಿಲೇಷನ್ಶಿಪ್ ಇತ್ತು ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ನಿಮಗೆ ಈ ಒಂದು ಪ್ರೀತಿ ಮೇಲೆ ತುಂಬ ನಂಬಿಕೆ ಇದೆ, ಹಾಗೆ ಅವ್ರಿಗೂ ಸಹ ನಂಬಿಕೆ ಇದೆ. ಈ ಒಂದು ನಂಬಿಕೆನೇ ಇಲ್ಲಿವರೆಗೂ ಕರ್ಕೊಂಡು ಬಂದಿರ್ಬೋದು ನಿಮ್ಮ ರಿಲೇಷನ್ಶಿಪ್ಪನ್ನು. ತುಂಬ ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ. ಇನ್ನು ಕೆಲವರ ಲೈಫಲ್ಲಿ ಆನ್ ಆ್ಯಂಡ್ ಆಫ್ ಈ ರೀತಿ ಇದೆ. ಲೈಕ್ ಮಾತಾಡ್ತೀರಾ, ಒಟ್ಟಿಗೆ ಇರ್ತೀರಾ, ಮತ್ತೆ ಬೇರೆ ಆಗ್ತೀರಾ, ಚೆನ್ನಾಗಿರ್ತೀರಾ, ಮತ್ತೆ ಬೇರೆ ಆಗ್ತೀರಾ, ಅಥವಾ ಮತ್ತೆ ನೀವು ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಳ್ತೀರಾ, ಅಥವಾ ನಿಮ್ಮ ಪಾರ್ಟ್ನರ್ ಉಳಿಸ್ಕೊಳ್ತಾರೆ. ಬಟ್ ಅದು ಒಂದು ಕಾನ್ಸ್ಟೆಂಟಾಗಿ ಇರ್ತಾ ಇಲ್ಲ. ಏಕೆ ಅಂತಂದರೆ ಮತ್ತೆ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇರ್ಬೋದು, ಬ್ಲಾಕೇಜಸ್ ಇರ್ಬೋದು ನಿಮ್ಮ ಮತ್ತು ಅವರ ಮಧ್ಯೆ. ಈ ಒಂದು ಇಶ್ಯೂಸಿಂದನೂ ತುಂಬ ಜನ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ಬೋದು. ಬಟ್ ಡೋಂಟ್ ವರಿ, ಫ್ಯೂಚರ್ನಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಬರ್ತಾರೆ, ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಅನ್ನೋದನ್ನ ಕೊಡ್ತಾರೆ. ಇಲ್ಲಿ ಯಾರಾದರೂ ಫ್ರೆಂಡ್ಸ್ ಹೆಲ್ಪನ್ನು ನೀವು ತೊಗೊಳ್ಬೋದು. ನೀವು ಮಾತಾಡಬೇಕು ನಿಮ್ಮ ಪಾರ್ಟ್ನರ್ ಜೊತೆಗೆ, ನಾನು ಒಂದು ಸಲ ಮೀಟ್ ಆಗಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಮೀಟ್ ಆಗಿ ಅಂತ ಹೇಳ್ತೀನಿ. ಯಾಕೆ ಅಂತ ಅಂದರೆ ಯು ಕ್ಯಾನ್ ಮೀಟ್ ಅಂತ ಬರ್ತಾ ಇದೆ ಇಲ್ಲಿ, ಅವ್ರನ್ನ ಭೇಟಿ ಮಾಡ್ಬೋದು. ನೀವು ಒಂದು ಸಲ ಕೂತು ಮಾತಾಡೋದ್ರಿಂದ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲಿ ಕ್ಲಿಯರ್ ಆಗ್ಬೋದು ಅಂತ ರೀಡಿಂಗ್ ಹೇಳ್ತಾ ಇದೆ. ಸೊ ನಿಮಗೆ ಹಾಗೆ ಅನ್ನಿಸ್ತಾ ಇದ್ದರೆ ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ನೀವು ಮೀಟ್ ಮಾಡ್ಬೋದು, ಅಥವಾ ಅವ್ರನ್ನೇ ಡೈರೆಕ್ಟಾಗಿ ನೀವು ಕೇಳ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು ಮೇಜರ್ ಮೆಸೇಜ್ ಏನು ಅಂತ ಅಂದರೆ, ನೀವು ಸಹ ಇಲ್ಲಿ ಆ್ಯಕ್ಷನ್ನ ತೊಗೊಳ್ಬೋದು. ಆ್ಯಕ್ಷನ್ ತೊಗೊಳ್ಳಿ ಅಂತ ಮೆಸೇಜ್ ಬರ್ತಾ ಇದೆ. ಸೊ ತುಂಬ ದಿನ ಆಯಿತು, ಅವರೇ ಕಾಲ್ ಮಾಡಲಿ ಅಂತ ನೀವು ವೆಯ್ಟ್ ಮಾಡ್ತಾಯಿದ್ರೆ, ಅಥವಾ ಅವರೇ ಕರೀಲಿ ಅಂತ ವೆಯ್ಟ್ ಮಾಡ್ತಾಯಿದ್ರೆ, ಸೊ ಆ ರೀತಿ ಮಾಡಬೇಡಿ. ಇಲ್ಲಿ ಏನೂ ಆಗೋದಿಲ್ಲ. ಒಂದು ಹೆಜ್ಜೆ ನೀವೇ ಮುಂದೆ ಇಡೋದ್ರಿಂದ ಯಾವ ಬೇಜಾರು, ಅದು ಪಾಸಿಟಿವ್ ಅಥವಾ ನೆಗೆಟಿವ್, ಅದು ನೆಕ್ಸ್ಟ್ ಬಿಟ್ಟಿದ್ದು. ಈಗ ನೀವು ಈ ಒಂದು ಆ್ಯಕ್ಷನ್ನ ತೊಗೊಳ್ಳಿ. ನೀವೇ ಕಾಲ್ ಮಾಡಿ ಅಥವಾ ಮೀಟ್ ಮಾಡ್ಬೋದು. ಸೊ ಈಗೋನೆಲ್ಲ ಬಿಟ್ಟು ಆದಷ್ಟು ಇಲ್ಲಿ ರಿಲೇಷನ್ಶಿಪ್ ಕಡೆಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ. ರಿಲೇಷನ್ಶಿಪ್ ಮಧ್ಯೆ ಈಗೋ ಅನ್ನೋದನ್ನ ನೀವು ತಂದರೆ ಆದಷ್ಟು ಇಲ್ಲಿ ತುಂಬ ನೋವಾಗುತ್ತೆ. ಆ್ಯಂಡ್ ದೂರ ಇದ್ದಷ್ಟು ನಿಮಗೆ ಇನ್ನೂ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನಾನು ಏನು ಮಾಡಬೇಕು, ಏನು ಬಿಡಬೇಕು ಅಂತ ನಿಮಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಕ್ಲಾರಿಟಿಯನ್ನು ತಗೊಳ್ಳೋದಕ್ಕೋಸ್ಕರ ನೀವು ನಿಮ್ಮ ಪಾರ್ಟ್ನರ್ನ ಮೀಟ್ ಮಾಡ್ಬೋದು. ಸೊ ಅವ್ರು ಏನು ಹೇಳ್ತಾರೆ ಅದು ನೆಕ್ಸ್ಟ್ ಸ್ಟೆಪ್ಪು, ಅದು ಆವಾಗ ನಿಮಗೆ ಗೊತ್ತಾಗುವಂಥದ್ದು. ಬಟ್ ಈಗ ಫಸ್ಟ್ ಸ್ಟೆಪ್, ನೀವು ಒಂದು ಆ್ಯಕ್ಷನ್ನ ತೊಗೊಳ್ಳಿ. ಕಾಲ್ ಮಾಡಿ ನಿಮ್ಮ ಪಾರ್ಟ್ನರ್ಗೆ. ಸೊ ಮಾತಾಡ್ಬೋದು ನೀವು, ಅಥವಾ ಭೇಟಿ ಮಾಡ್ಬೋದು. ನಿಮ್ಮ ಪರ್ಸನ್ಗೂ ಸಹ ನಿಮ್ಮ ಮೇಲೆ ಪ್ರೀತಿ ಇದೆ, ನಿಮ್ಮ ನೆನಪಿಲ್ಲ ಅಂತಲ್ಲ. ನೀವು ಏನು ಮಾಡಿದ್ರಿ,
ನೀವೇನು ಹೇಳಿದ್ರಿ ಅವ್ರಿಗೆ ಅದೆಲ್ಲ ಅವ್ರಿಗೆ ನೆನಪಿಲ್ಲ ಅಂತ ಅಲ್ಲ. ಅವ್ರಿಗೂ ಸಹ ಒಂದು ಬೇಜಾರಿದೆ, ನನ್ನನ್ನು ಸಹ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅನ್ನೋ ಒಂದು ಬೇಜಾರು ಅವ್ರಿಗೂ ಇದೆ. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಈ ಸಲ ನೀವು ಒಂದು ಆ್ಯಕ್ಷನ್ನ ತೊಗೊಳ್ಳಿ ಅಂತ ರೀಡಿಂಗ್ ಹೇಳ್ತಾ ಇದೆ. ಸೊ ಯು ಕ್ಯಾನ್ ಟೇಕ್ ದ ಆ್ಯಕ್ಷನ್ ಆ್ಯಂಡ್ ಈ ಪರ್ಸನ್ ಕಡೆಯಿಂದ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುತ್ತೆ. ತುಂಬ ದಿನದಿಂದ ಯಾರಾದರೂ ವೆಯ್ಟ್ ಮಾಡ್ತಾಯಿದ್ರೆ ಒಂದು ಪಾಸಿಟಿವ್ ರಿಸಲ್ಟ್ ಅಥವಾ ಸೊಲ್ಯೂಷನ್ ನಿಮಗೇನಾದರೂ ಒಂದು ಸಿಗಬಹುದು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ, ಯಾರಿಗಾದರೂ ಪರ್ಸನಲ್ ರೀಡಿಂಗ್ ತೊಗೊಳ್ಬೇಕು ಅಂತ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್ ದ ಪರ್ಸನಲ್ ರೀಡಿಂಗ್ ಆ್ಯಂಡ್ ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಸೊ ಫ್ರೀ ರೀಡಿಂಗ್ ಮಾಡಿ ಅಂತ ಟೆಕ್ಸ್ಟ್ ಮಾಡಬೇಡಿ, ಅದು ಒಂಥರ ಅನಿಸ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಯಾರಿಗಾದರೂ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ಅಂದರೆ ಮಾತ್ರ ತೊಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಮನಿ ರೇಖಿ ಕೋರ್ಸ್ನ ಕಲ್ತ್ಕೊಳ್ಬೇಕು ಅಂತ ಇದ್ದರೆ ಕಲೀರಿ. ಮನಿ ರೇಖಿ ಕಲಿಯೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ, ನಿಮ್ಮ ಕರಿಯರ್ ಗ್ರೋತ್ಗೂ ಸಹ ಹೆಲ್ಪ್ ಆಗುತ್ತೆ. ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು. ಸೊ ಎಲ್ಲದರಲ್ಲೂ ಮನಿ ರೇಖಿ ಅನ್ನೋದು ಒಂದು ಎಫೆಕ್ಟಿವ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಕಲಿಯೋದ್ರಿಂದ ನಿಮ್ಮ ಲೈಫ್ ಬೆಟರ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.